ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೈನ್ಸ್ ಗುರು ಮಂಜುನಾಥ್ ವಿಶ್ವವರು ಮಾತಾಡ್ತಿದ್ದೀನಿ. ಸೊ ಇವತ್ತು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ VA ಎಕ್ಸಾಮ್ಸ್ ತುಂಬಾ ಬಹು ದಿನಗಳವರೆಗೆ ಬೇಡಿಕೆ ಇತ್ತು. ಸೊ ಇವತ್ತು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಪ್ರಾಧಿಕಾರದವರು. ಇಂದ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಎಕ್ಸಾಮ್ಸ್ ನ ನಡೆಸ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಂದ್ರೆ ಕ್ವಶನ್ಸ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ, ಸ್ಟೇಟ್ಮೆಂಟ್ ಲೆವೆಲ್ ಅಲ್ಲಿ ಕೇಳ್ತಾರೆ. ಸೊ ಹಂಗಾಗಿ ನೀವು ಅದನ್ನ ಕ್ವಶನ್ಸ್ ಯಾವ ಲೆವೆಲ್ ಕೇಳ್ತಾರೋ ಆ ಲೆವೆಲ್ ಪ್ರಿಪೇರ್ ಆಗ್ಬೇಕಾಗುತ್ತೆ. ಸೊ ಮೊದಲನೇದು ಇಲ್ಲಿ RPC ಹುದ್ದೆಗಳು ಅಂದ್ರೆ, ಸೊ ನೀವು ನೋಟಿಫಿಕೇಶನ್ ಆಗ್ಬೇಕಾದ್ರೆ RPC ಅಂತ ಓದ್ತಾ ಇರ್ತೀರಾ. RPC ಅಂದ್ರೆ ಏನಪ್ಪಾ ಅಂದ್ರೆ ರೆಸಿಡೆನ್ಷಿಯಲ್ ಪೇರೆಂಟ್ ಕ್ಯಾಡರ್ ಅಂತಂದ್ರೆ non-HK ಹುದ್ದೆಗಳು. ಟೋಟಲ್ non-HK ಹುದ್ದೆಗಳು 505 ಬಿಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಟೋಟಲ್ 505 ಹುದ್ದೆಗಳು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಅಪ್ಲೈ ಮಾಡಕ್ಕೆ ಏನೇನೆಲ್ಲ ಹೊಸ ರೂಲ್ಸ್ ಬಂದಿದೆ, ಮತ್ತೆ ಎಕ್ಸಾಮ್ಸ್ ಪ್ಯಾಟರ್ನ್ ಹೆಂಗಿದೆ, ಏನಾದ್ರು ಹೊಸದಾಗಿ ಸಿಲೆಬಸ್ ಸ್ಟಾರ್ಟ್ ಮಾಡಿದಾರ, ಅಪ್ಲಿಕೇಶನ್ ಹೆಂಗ್ ಹಾಕೋದು, ಎಷ್ಟು ಸ್ಯಾಲ್ರಿ ಇರುತ್ತೆ, ಮತ್ತೆ ಮಿನಿಮಮ್ ಏಜ್ ಕ್ರೈಟೀರಿಯಾ ಏನು, ಮತ್ತೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅನ್ನೋದು ನೋಡ್ತಾ ಹೋಗೋಣ. ಇದ್ರಲ್ಲಿ ನೋಡ್ರಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ VAಗೆ ತುಂಬಾ ಗಮನವಿಟ್ಟು ನೋಡ್ಬೇಕು. ಏನಪ್ಪಾ ಅಂತಂದ್ರೆ ಹುದ್ದೆಗಳ ಆಧಾರದ ಮೇಲೆ ಹುದ್ದೆಗಳ ಆಧಾರವನ್ನು ಪರಿಗಣಿಸಿ ನೀವು ಕಾಂಪಿಟೇಷನ್ ಅನ್ನ ಜಡ್ಜ್ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ನೋಡ್ರಿ, ಹೈಯೆಸ್ಟ್ ಬಿಟ್ಟಿರೋದು ಇದರಲ್ಲಿ non-HK ವಿಭಾಗದಲ್ಲಿ ಮಂಡ್ಯದಲ್ಲಿ ಬಿಟ್ಟಿದ್ದಾರೆ. ನೋಡ್ರಿ, ಮಂಡ್ಯ 50 ಬಿಟ್ಟಿದ್ದಾರೆ, ತುಮಕೂರು 50 ಬಿಟ್ಟಿದ್ದಾರೆ. ನೆಕ್ಸ್ಟ್ ಬೆಳಗಾವಿ 48 ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಸೊ ನೀವು ಇವು 3 ಡಿಸ್ಟಿಕ್ ಅಲ್ಲಿ ಸೊ ಯಾವ್ದಾದ್ರು ಡಿಸ್ಟಿಕ್ ಹಾಕಿರೋ ಓಕೆ. ಬಟ್ ಕಾಂಪಿಟೇಷನ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಕ್ ಫೇವರ್ ಆದ್ರೆ ಏನು ಮಾಡಕ್ಕಾಗಲ್ಲ, ಅದು 1% ಅಷ್ಟೇ. ಇನ್ನು 99% ನೀವು ಸೆಲೆಕ್ಷನ್ ಆಗೋದು ನಿಮ್ಮ ಎಫರ್ಟ್ ಮೇಲೆ ನಿಂತಿರುತ್ತೆ. ಸೊ ಹಂಗಾಗಿ ಅದೃಷ್ಟ ಯಾರು ನಮ್ದೇನೆ, ಎಫರ್ಟಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು. ಓಕೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಏನಪ್ಪಾ ಏನೇನ್ ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KE ಅವರು ರಿಲೀಸ್ ಮಾಡಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಶನ್. ಓಕೆ. ಸೊ ಅವರೇ ರಿಲೀಸ್ ಮಾಡಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಶನ್ 10ನೇ ತಾರೀಕು ಅಂದ್ರೆ ಇದೇ ತಿಂಗಳು 10ನೇ ತಾರೀಕು, ಜುಲೈ 10ನೇ ತಾರೀಕು ರಿಲೀಸ್ ಮಾಡಿರ್ತಾರೆ ಇದನ್ನು. ಓಕೆ. ಸೊ ಏನೇನು ವಿವರಗಳು ಅಂತೇಳಿ ನೋಡ್ತಾ ಹೋಗೋಣ. ಸೊ ಗ್ರಾಮ ಆಡಳಿತ ಅಧಿಕಾರಿ VAO ಅಂತ, ಮುಂಚೆಗೆ ವಿಲೇಜ್ ಅಕೌಂಟೆಂಟ್ ಅಂತ ಇತ್ತು, ಇವಾಗ ಇದನ್ನು ಗ್ರಾಮ ಆಡಳಿತ ಅಧಿಕಾರಿ VAO ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ನಿಮ್ದು ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು. ಬಟ್ ಶೈಕ್ಷಣಿಕ ವಿದ್ಯಾರ್ಹತೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್, ಕನಿಷ್ಠ ಶೈಕ್ಷಣಿಕ ಅರ್ಹತೆ ಏನ್ ಬೇಕಪ್ಪ ಅಂತಂದ್ರೆ ನಿಮ್ದು PUC ಆಗಿರ್ಬೇಕು. ಸೊ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂದ್ರೆ PUC ಆಗಿರ್ಬೇಕು. ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ನಮ್ದು PUC ಆಗಿಲ್ಲ, ಡಿಪ್ಲೊಮಾ ಆಧಾರ ಅಪ್ಲಿಕೇಶನ್ ಹಾಕ್ಬೋದಾ ಇದಕ್ಕೆ, ಮತ್ತೆ ITI ಆಧಾರ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರೆ. ಸೊ ಯಾರೆಲ್ಲ ಆ ಬ್ಯಾಕ್ ಗ್ರೌಂಡ್ ಅವ್ರ ವಿಡಿಯೋ ನೋಡ್ತಿದ್ರ ಕೊನೆವರೆಗೆ ನೋಡ್ರಿ, ಇಲ್ಲಿ ಹೇಳ್ತೀನಿ. ಓಕೆ. ಸೊ PUC ಆಧಾರ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ, ಅಥವಾ PUCಗೆ ತತ್ಸಮಾನ ಕುರಿತು ನೀವು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸಿರ್ತಕ್ಕಂಥ ಆ PUC ಪರೀಕ್ಷೆ ಏನಿರುತ್ತಲ್ಲ, ಸೊ ಅದ್ರಲ್ಲಿ ತೇರ್ಗಡೆ ಹೊಂದಿದ್ರೆ ನೀವು ಹಾಕ್ಬೋದು. ಅದು CBSE ಆಗಿರ್ಬೋದು, ಮತ್ತೆ ICSE ಆಗಿರ್ಬೋದು. ಸೊ ಅವರು ಕೂಡ ಹಾಕಕ್ ಬರುತ್ತೆ. ಓಕೆ, ನೆನಪಿಟ್ಕೋಬೇಕು. ನೆಕ್ಸ್ಟ್ ಎರಡನೇದು, ಮತ್ತೆ ಇದನ್ನ PUC ಇಕ್ವಿವೆಲೆಂಟ್ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಸರ್ ಅಂತಂದ್ರೆ ಈ ITI ಕೋರ್ಸ್ ಅಂತಂದ್ರೆ ನೋಡ್ರಿ, ಇಲ್ಲೊಂದು ರೂಲ್ಸ್ ಕೊಟ್ಟಿದ್ದಾರೆ. 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ನ ವತಿಯಿಂದ ನಡೆಸಿರ್ತಕ್ಕಂಥ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ಯಾರೆಲ್ಲ ITI ಮಾಡ್ಕೊಂಡಿದಾರೋ ಆ ITI ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ITI ಮೇಲೆ ಹಾಕಿದ್ರೆ ಎಕ್ಸಾಮ್ ಇದಕ್ಕೆ ತಗೊಳಲ್ಲ. ಸೊ PUC ತತ್ಸಮಾನ ಅಂದ್ರೆ ಈಕ್ವಿವೆಲೆಂಟ್ ಎಜುಕೇಶನ್ PUCಗೆ ಹಾಕ್ಬೇಕಪ್ಪ ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ PUC ಇರೋದ್ರಿಂದ ಈ ಎಕ್ಸಾಮಿಗೆ. ಸೊ ಅವರು NIOS ನವರು ನಡೆಸ್ತಕ್ಕಂಥ ಭಾಷಾ ಕೋರ್ಸ್ ನ ಒಂದು ವಿಷಯದಲ್ಲಿ ಉತ್ತೀರ್ಣರಾಗ್ಬೇಕು ಒಂದು, ಅಥವಾ ಪದವಿ ಪೂರ್ವ ಮಂಡಳಿ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಬೇಕು. ಸೊ ಇದು 2 ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ಯಾರ್ಯಾರು ITI ಮಾಡಿದಾರೋ ಅವ್ರನ್ನ PUC ಇಕ್ವಿವೆಲೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕಕ್ ಬರುತ್ತೆ. ಓಕೆ. ಸೊ ಅದಕ್ಕೆ ಅವರು ನೀಟಾಗಿ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ನೀವು ಅಪ್ಲಿಕೇಶನ್ಸ್ ಹಾಕಿ ಆಮೇಲೆ ಇದು ಆಮೇಲೆ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಅದು ಪ್ರಾಧಿಕಾರಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ. ಓಕೆ. ನೆಕ್ಸ್ಟ್, PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದ್ರೆ JOC ಅನ್ನು PUCಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸಲಾಗುವುದು ಅಂತ ಕೇಳಿದ್ರೆ, ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ
ಒಂದ್ ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಂಗೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂತಾರಲ್ಲ, ಸೊ ಹಂಗ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡಿದಾಗ ಅವಾಗ JOC ಈ PUC ಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಿಂದ ಪರಿಗಣಿಸ್ತಾರೆ. ಸೊ ಯಾವ್ದಾದ್ ಬರಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇದ್ರಲ್ಲಿ. ನೇರ ನೇಮಕಾತಿ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನ PUC ಗೆ ತತ್ಸಮಾನವೆಂದು ಪರಿಗಣಿಸಲಾಗುವುದು. ಬರೀ ನಿಮ್ದು ಡಿಪ್ಲೊಮಾ ಇತ್ತು ಅಂದ್ರೆ ಅದು ನೇರ ನೇಮಕಾತಿಗೆ ಅಥವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡ್ತಾರಲ್ಲ ಅದಕ್ಕೆ, ಅಥವಾ ಉನ್ನತ ಶಿಕ್ಷಣ ಪಡೆಯಲು ಮತ್ತೆ ಇಂಜಿನಿಯರಿಂಗ್ ಅದಕ್ಕೆ ಹೋಗಿರಂದ್ರೆ ಅಲ್ಲಿ 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನ PUC ಗೆ ತತ್ಸಮಾನ ಅಂತ ಹೇಳಿ ಪಡಿತಾರೆ. ಅದು ಒಂದ್ ಕೇಸ್. ಇನ್ನು ಎರಡನೇ ಕೇಸ್ ಏನಪ್ಪಾ ಅಂದ್ರೆ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ 2015ಕ್ಕಿಂತ ಆಚೆ ಯಾರು ಓದಿದಿಲ್ಲ, ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಪದವಿ ಯಾರು ಕಂಪ್ಲೀಟ್ ಮಾಡಿದ್ರಲ್ಲ, ಸೊ KPSC ಇಂದ ನಡೆಸುವ ಇಲಾಖೆ ಪರೀಕ್ಷೆಗಳ ಜೊತೆ ಕನ್ನಡ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ನೀವು ತೇರ್ಗಡೆ ಹೊಂದಬೇಕು ಅಂತ ಹೇಳಿದ್ರೆ. ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ಬರಿಬೇಕು ಯಾರು ಬರಿಬಾರ್ದು, ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಈಗೆಲ್ಲಾ ಇಲಾಖೆಗಳಿಂದ ಕಂಪಲ್ಸರಿ ಮಾಡೇ ಮಾಡ್ತಾರೆ, ಅದನ್ನ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿರ್ತಾರೆ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರೀಬೇಕು ಸರ್ ಅಂತ ತುಂಬಾ ಜನ ಡೌಟ್ ಕೇಳ್ತಾ ಇದ್ರಿ. ಸೊ ಇದ್ರಲ್ಲಿ ನಿಮಗೆ ನೋಟಿಫಿಕೇಶನ್ ಅಲ್ಲೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ವಯೋಮಿತಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್, ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ. ಇದಕ್ಕೆ ಅಪ್ಲೈ ಮಾಡಕ್ಕೆ ಮ್ಯಾಕ್ಸಿಮಮ್ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂತ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಏಜ್ ನೀವು 40 ವರ್ಷದ ತನಕ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದರಲ್ಲಿ 40 ವರ್ಷದ ತನಕ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಜನರಲ್ ಕ್ಯಾಟಗರಿ ಅವರಿಗೆ. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅಂದ್ರೆ OBC ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳು ಯಾರಾದ್ರೂ ಇದ್ರೆ ಅವರಿಗೆ 43 ವರ್ಷ ಮಟ್ಟ ಗರಿಷ್ಠ ವಯೋಮಿತಿ ಇರುತ್ತೆ ಇದನ್ನ ಅಪ್ಲಿಕೇಶನ್ ಹಾಕಕ್ಕೆ. ನೆಕ್ಸ್ಟ್ ಇದರಲ್ಲಿ ನೋಡ್ರಿ SC ST ಮತ್ತೆ ಕ್ಯಾಟಗರಿ 1 ಅಂದ್ರೆ ಪ್ರವರ್ಗ 1 ಅಭ್ಯರ್ಥಿಗಳಿಗೆ, ಈ 3 ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ 45 ವರ್ಷ ಇದೆ. ಮ್ಯಾಕ್ಸಿಮಮ್ ಏಜ್ 45 ವರ್ಷ ಮಟ್ಟ ನೀವು ಅಪ್ಲೈ ಮಾಡಬಹುದು. ಸೊ ಇದು ಏಜ್ ರಿಲ್ಯಾಕ್ಸೇಷನ್ ಇದೆ, ಏಜ್ ಗೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಸುಮಾರು ಜನ ಕೇಳ್ತಾ ಇದ್ರೆ ಸರ್ ಎಷ್ಟು ಏಜ್ ನವ್ರು ಹಾಕ್ಬೋದು ಅಂತ ನೆನ್ಪಿಟ್ಕೊಡ್ರಿ. ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷ ಆಲ್ಮೋಸ್ಟ್ ಇದೆ, ಎಲ್ಲ ಇಲಾಖೆಗಳಿಗೆ ಸೇಮ್ ಇರುತ್ತೆ ಗ್ರೂಪ್ C ಎಕ್ಸಾಮ್ಸ್ ಗಳಿಗೆ. ನೆಕ್ಸ್ಟ್ ಪ್ರವರ್ಗ 2A 2B ಅಂದ್ರೆ OBC ಅಭ್ಯರ್ಥಿಗಳಿಗೆ 43 ವರ್ಷ, SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಕೆಲವೊಂದು ಸ್ಪೆಷಲ್ ಕೇಸಸ್ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದು ಯಾರ್ಯಾರಿಗೆ ಅಂತಂದ್ರೆ ಈ ಮಾಜಿ ಸೈನಿಕರು ಅಂತ ಅಂದ್ರೆ ಸೇವೆ ಸಲ್ಲಿಸಿದ 10 ವರ್ಷಗಳು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಶೇಷ ಚೇತನದ ಅಭ್ಯರ್ಥಿಗಳಿಗೆ 10 ವರ್ಷ ರಿಲ್ಯಾಕ್ಸೇಷನ್, ಅಥವಾ ವಿಧವೆ ಆಗಿದ್ದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಧವೆ ಆಗಿದ್ದಲ್ಲಿ ವಿಧವೆ ಎಂದು ಹಾಗೂ ಮರು ಮದುವೆ ಆಗಿರುವುದಿಲ್ಲವೆಂದು ಪ್ರಮಾಣ ಪತ್ರವನ್ನ ಪಡೆದುಕೊಂಡು ಸಕ್ಷಮ ಪ್ರಾಧಿಕಾರ ಸೂಚಿಸಿದಾಗ ಅದರ ಮೂಲ ಪ್ರತಿಯನ್ನ ಪರಿಶೀಲನೆಗೆ ಹಾಜರುಪಡಿಸಬೇಕು. ಯಾಕಂದ್ರೆ ಯಾರಂದ್ರೆ ಈ ವಿಧವೆ ಅಂಡರ್ ಏನಾದ್ರೂ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಮಾಡಿದ್ರೆ 10 ವರ್ಷ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೆ ಅದು ಕಂಡೀಷನ್ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಜೀತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ 1957 ಅಧಿನಿಯಮದಂತೆ ಆ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದಕ್ಕೂ 10 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆ, ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ತುಂಬಾ ಜನ ಕೇಳ್ತಾ ಇದ್ರೆ ಸರ್ ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ಸಲ್ಲಿಸೋದು ಹೆಂಗೆ ಅಂತ ಹೇಳಿ. ಸೊ ಸುಮಾರು ಅಭ್ಯರ್ಥಿಗಳು ಏನ್ ಮಾಡ್ತೀರಪ್ಪ ಅಂತಂದ್ರೆ ಈ ಸೈಬರ್ ಸೆಂಟರ್ಗಳಲ್ಲಿ ಅಲ್ಲೆಲ್ಲ ಅರ್ಜಿ ಸಲ್ಲಿಸ್ತೀರಿ. ಓಕೆ, ಅದು ವೆಲ್ ಅಂಡ್ ಗುಡ್. ನಿಮಗೇನು ಅದ್ರ ತಾಂತ್ರಿಕ ಜ್ಞಾನ ಇಲ್ದಂಗೆ ನಮಗೇನು ಸಲ್ಸಕ್ಕೆ ಬರಲ್ಲ ಅಂದ ಪಕ್ಷದಲ್ಲಿ ಅಲ್ಲಿ ಹೋಗ್ಬೇಕು. ಅಟ್ಲೀಸ್ಟ್ ನೀವು ಬರ್ತಕ್ಕಂತ ಹುದ್ದೆ ಇದು, ಯಾಕಂದ್ರೆ ನೀವು ನಾಳೆ ಆಫೀಸರ್ ಆಗೋ ಹುದ್ದೆ ಇದು. ಅದಕ್ಕೆ ಇದನ್ನ ನೋಡ್ರಿ, ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರೆದ್ಬಿಟ್ಟಿದ್ದಾರೆ. ಸೊ ಅಂತ ಅಧಿಕಾರಿ ಆಗರಿಗೆ ಮಿನಿಮಮ್ ಒಂದು ಅಪ್ಲಿಕೇಶನ್ ಸಲ್ಸಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು, ಯಾವ ತರ ಸಲ್ಲಿಸ್ಬೇಕಂತ ನೀವೇ ತಿಳ್ಕೊಬೇಕು. ಓಕೆ, ಸೊ ಹಂಗಾಗಿ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಅಲ್ಲಾಗ್ಲಿ ಅಥವಾ ಮೊಬೈಲ್ ಆಗ್ಲಿ ನೀವೇ ಸಲ್ಸೋದು ಉತ್ತಮ. ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನ ರೆಡಿ ಮಾಡ್ಕೊಂಡು. ಓಕೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಇದೆ ನೋಡ್ರಿ, CETonline.karnataka.government.in KE ಅಂತ ಇದೆ. ಸೊ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇದರಲ್ಲಿ ನೀವು KE ಅಫಿಷಿಯಲ್ ವೆಬ್ಸೈಟ್ ಹೋಗ್ತಿರಲ್ಲ ನೋಡ್ರಿ, ಇದು KEA ಅಂತ ಹೊಡೀರಿ, ಗೂಗಲ್ ಅಲ್ಲಿ ಬರುತ್ತೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳಿ. ಸೊ ಈ ಇದನ್ನೇನಾದ್ರೂ ಗೂಗಲ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಬರುತ್ತೆ. KEದು ಮುಖಪುಟ ಓಪನ್ ಆಗುತ್ತೆ, ಮೇನ್ ಪೇಜ್. ಸೊ ಅದರಲ್ಲಿ ನಿಮಗೆ ರೆಕ್ರೂಟ್ಮೆಂಟಿಗೆ ಹೋದ್ರೆ ಅದ್ರಲ್ಲಿ ರೆಕ್ರೂಟ್ಮೆಂಟ್ ಅಂತ ಇರುತ್ತೆ, ಪ್ರಕಟಣೆಗಳು ಅಂತ ಇರ್ತವೆ, ಅದ್ರಲ್ಲಿ ಹೋಗ್ರಿ ಗೊತ್ತಾಗುತ್ತೆ. ಸೊ ಅದರಲ್ಲಿ ಈಗ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಸೊ ಈ ನೋಟಿಫಿಕೇಶನ್ ಎಲ್ಲರೂ ಡೌನ್ಲೋಡ್ ಮಾಡ್ತಾ ಇರೋದು ಅದರಿಂದನೇ. ಸೊ ಇದು ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಯಾರನ್ನೂ ಕೇಳೋದು ಬೇಡ, ನೀವು ಇದು ಫೇಕಾ ರಿಯಲ್ ಅಂತ ಕೇಳೋದು ಬೇಡ, ಅವರೇ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿರ್ತಾರೆ. ನೆಕ್ಸ್ಟ್ ಎರಡನೇದಾಗಿ
ಅಲ್ಲಿ ಕೆಳಗಡೆ ಅರ್ಜಿ ಸಲ್ಲಿಸುವ ವಿಧಾನ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸಕ್ಕೆ, ಅಲ್ಲಾದ್ರೆ ನೀವು ಲಿಂಕ್ ನ ಇದು ಮಾಡ್ಬೋದು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ನೆನಪಿಟ್ಕೋಬೇಕು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಂದ್ರೆ 11ನೇ ತಾರೀಕು 7ನೇ ತಿಂಗಳು, ಜುಲೈ 7ನೇ ತಿಂಗಳು 11-26 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ ನೆನಪಿಟ್ಕೋಬೇಕು, ಲಾಸ್ಟ್ ಡೇಟ್ 30ನೇ ತಾರೀಕು ಅಂದ್ರೆ ಇದೇ ತಿಂಗಳು. ಹತ್ತತ್ರ ಒಂದು 20 ದಿನಗಳು ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾನೆ ಅರ್ಜಿ ಸಲ್ಲಿಸಕ್ಕೆ. ಅಂದ್ರೆ ಜುಲೈ 30ನೇ ತಾರೀಕು VA ಎಕ್ಸಾಮ್ಸ್ಗೆ ಅಪ್ಲಿಕೇಶನ್, VAO ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಸಲ್ಲಿಸಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ, ನೆನ್ಪಿಡ್ಕೋಬೇಕು. ಓಕೆ, ಸೊ ಅಷ್ಟು ಲಾಸ್ಟ್ ಡೇಟ್ ಮಟ್ಟ ಬಿಡ್ಕೋಬೇಡ್ರಿ. ಇವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದಾವೆ ರೆಡಿ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸ್ಬೇಕು. ಓಕೆ, ಸೊ ಇಲ್ಲಿ ಹೇಳಿದರೆ ವೇತನ ಶ್ರೇಣಿ ಹತ್ತತ್ರ 67,000 ಮಟ್ಟನ ನಿಮಗೆ ಪರ್ ಮಂತ್ ವೇತನ ಸಿಗ್ತಾ ಹೋಗುತ್ತೆ ನಿಮಗೆ. ನೆಕ್ಸ್ಟ್ ನಿಮಗೆ NPS ಸ್ಕೀಮ್ ಇದೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಸ್ಕೀಮ್ ಇದೆ, ಅದರ ಅಂಡರ್ ನಿಮಗೆ ಇದನ್ನ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಅರ್ಜಿ ಸಲ್ಲಿಸಕ್ಕೆ ಶುಲ್ಕ ಕೊಟ್ಟಿದ್ದಾರೆ ನೋಡ್ರಿ. ಸಾಮಾನ್ಯ ಅಭ್ಯರ್ಥಿಗಳು ಇದ್ರೆ 750 ರೂಪಾಯಿ ಇರುತ್ತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಸೊ ಅದ್ರಲ್ಲಿ ಮತ್ತೆ ಸ್ಪ್ಲಿಟ್ ಮಾಡಿದ್ರಲ್ವ 500 ರೂಪಾಯಿ ಅರ್ಜಿ ಶುಲ್ಕ ಮತ್ತೆ 250 ರೂಪಾಯಿ ಪ್ರಕ್ರಿಯೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ. ಸೊ ಸಾಮಾನ್ಯ ಅಭ್ಯರ್ಥಿಗಳು ಯಾರು ಇದ್ರೆ ಅದು 750, ಇನ್ಕ್ಲೂಡಿಂಗ್ OBC ಅಭ್ಯರ್ಥಿಗಳು, OBC ಮತ್ತೆ ಜನರಲ್ ಕ್ಯಾಟಗರಿ ಅವರಿಗೆ 750. ನೆಕ್ಸ್ಟ್ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ. ನೆಕ್ಸ್ಟ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ, ಅದನ್ನ ಪಾವತಿ ಮಾಡ್ಬೇಕಾಗುತ್ತೆ. ಸೊ ಅರ್ಜಿ ಶುಲ್ಕ ಎಲ್ಲ ಏನ್ ಶುಲ್ಕ ಪಾವತಿ ಮಾಡ್ತಿರಲ್ಲ ಅದು ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕಾಗುತ್ತೆ. ಓಕೆ, ಸೊ ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕಾಗುತ್ತೆ, ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಪರೀಕ್ಷಾ ದಿನಾಂಕ ಈಗ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಡೇಟ್ ಅನ್ನ ಯಾವಾಗ ಪರೀಕ್ಷಾ ದಿನಾಂಕ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ನೆನ್ಪಿಡ್ಕೋಬೇಕು. ಸಿಕ್ಕಾಪಟ್ಟೆ ಜನ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಈಗ ಬಿಡ್ತಾರೆ ಅಥವಾ ನೋಟಿಫಿಕೇಶನ್ ಆಗುತ್ತೆ ಅಂತ ಅಂದಾಗ ಚೆನ್ನಾಗಿ ಓದ್ಕೊಂಡಿರಲ್ಲ, ಅವ್ರು ಏನೋ ಹೇಳ್ತಾರೆ ಬಿಡು ಅನ್ಕೊಂಡಿರ್ತೀರಿ. ಬಟ್ ಆಲ್ರೆಡಿ ನೋಟಿಫಿಕೇಶನ್ ಇದಾರೆ, ಸ್ವಲ್ಪ ಸ್ಪೀಡ್ ಇದಾರೆ, ಆಲ್ರೆಡಿ ನೋಟಿಫಿಕೇಶನ್ ಆಗಿ ವಿತ್ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದಾರೆ. ಹಂಗಾಗಿ ಇನ್ನು ಬಹಳ ದಿನ ಟೈಮ್ ಇಲ್ಲ, ಚೆನ್ನಾಗಿ ಓದ್ಕೋಬೇಕು. ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಅಕ್ಟೋಬರ್ 4ನೇ ತಾರೀಕು, ಅಂದ್ರೆ 10ನೇ ತಿಂಗಳು ಅಕ್ಟೋಬರ್ 4, 2026 ಇದೇ ವರ್ಷ ಬೆಳಗ್ಗೆ 10 ರಿಂದ 12ವರೆಗೆ ಪೇಪರ್ ಒಂದಿರುತ್ತೆ, ಪತ್ರಿಕೆ ಒಂದಿರುತ್ತೆ. ಸೊ ಪತ್ರಿಕೆ ಟು ಅದೇ ದಿನಾಂಕ ಅಂದ್ರೆ 10 ಅಕ್ಟೋಬರ್ 4 ಅಕ್ಟೋಬರ್ 2026 ಪೇಪರ್ 2 ಇರುತ್ತೆ. ಪೇಪರ್ 1 ಪೇಪರ್ 2 2 ಪೇಪರ್ ಇರ್ತವೆ. ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಏನೇನ್ ಪೇಪರ್ ಅಂತ ಹೇಳಿದ. ಬೆಳಗ್ಗೆ ಒಂದು ಪೇಪರ್ ಇರುತ್ತೆ 10 ರಿಂದ 12 ಮಟ, ಮತ್ತೆ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ 2 ರಿಂದ 4 ಮಟ. ಪೇಪರ್ 1 ಕೂಡ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ಅಂದ್ರೆ ಇಲ್ಲಿ 2 ತಾಸು ಕೊಡ್ತಾರೆ. 100 ಮಾರ್ಕ್ಸ್ 120 ನಿಮಿಷ ಕೊಡ್ತಾರೆ. ಇಲ್ಲಿ ಪೇಪರ್ 2ಗೂ 120 ನಿಮಿಷ ಟೈಮ್ ಇರುತ್ತೆ, ನೀವು 100 ಮಾರ್ಕ್ಸ್ಗೆ ಅಟೆಂಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂದ್ರೆ ಆಫ್ಲೈನ್. ಇದು ಆಫ್ಲೈನ್ ಅಂತಂದ್ರೆ ನಿಮಗೆ ಕ್ವಶನ್ ಪೇಪರ್ ಫಿಸಿಕಲಿ ಭೌತಿಕವಾಗಿ ಕೊಟ್ಟವರು OMR ನ ಫಿಲ್ ಮಾಡ್ತಕ್ಕಂಥ ಎಕ್ಸಾಮ್. ಇದು ನಿನ್ನ CBT ಮಾಡಲ್. ತುಂಬಾ ಜನ ಡೌಟ್ ಇತ್ತು ಆನ್ಲೈನ್ ಏನಾರು ಮಾಡ್ತಾರೆ ಈ ವರ್ಷ ಅಂತ. ಇಲ್ಲ, ಆನ್ಲೈನ್ ಇಲ್ಲ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. VAO ಎಕ್ಸಾಮ್ ಆಫ್ಲೈನ್ ಇರುತ್ತೆ. ಸೊ ಅದು ಕೂಡ OMR ಮಾದರಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ. ತುಂಬಾ ಜನ ಕೇಳ್ತಾ ಇದ್ರಿ ನೋಡಿ ಇದು ಪ್ರಶ್ನೆನ, ಕನ್ನಡ ಭಾಷಾ ಪರೀಕ್ಷೆ ನಾವು ಬರೀಬೇಕಾ ಸರ್ ಅಂತ. KA ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದರೆ ನೆನಪಿಟ್ಕೋಬೇಕು. ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLC-ಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ PUC ಆಗಿರ್ಬೋದು ಯಾವ್ದಾರಾಗಿರ್ಬೋದು ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಅಂತ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಈ ಹಿಂದೆ ನಡೆಸಿದ ಆಯ್ಕೆ ಪ್ರಾಧಿಕಾರ ಅಂದ್ರೆ KPSC ಇರ್ಬೋದು ಯಾವ್ದಾರ ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಕನ್ನಡ ಕಡ್ಡಾಯ ಭಾಷೆ ಕನ್ನಡದ್ದು ಪರೀಕ್ಷೆ ಬರೀಬೇಕಿತ್ತಂತ ಇರುತ್ತಲ್ಲ ರೂಲ್ಸ್. ಸೊ ಅದನ್ನ ಓದಿರ್ತೀರಿ ನೀವು, ಅದ್ರದ್ದು ಆಲ್ರೆಡಿ ಅದನ್ನು ಒಂದು ಸಿಲೆಬಸ್ ಇರುತ್ತೆ ಅಂತ ಅನ್ಕೊಂಡಿರ್ತೀರಿ. ಯಾರ್ಯಾರೆಲ್ಲ SSLC-ಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಥಮ ಭಾಷೆ ಮತ್ತೆ ದ್ವಿತೀಯ ಭಾಷೆ ಆ ಎರಡಲ್ಲೇ ಯಾವ್ದಾದ್ರು ಕನ್ನಡ ಓದಿದ್ರೆ ಸೊ ನೀವೇನ್ ಕಡ್ಡಾಯ ಕನ್ನಡ ಎಕ್ಸಾಮ್ ನ ಬರೆಯೋ ಅವಶ್ಯಕತೆ ಇರಲ್ಲ. ಮತ್ತೆ ಈ ಹಿಂದೆ ಯಾವ್ದಾದ್ರು ಪ್ರಾಧಿಕಾರದಲ್ಲಿ ಎಕ್ಸಾಂಪಲ್ KPSC ಇರ್ಬೋದು, ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ಅವ್ರ ಪ್ರಾಧಿಕಾರದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನೀವು ಪಾಸ್ ಮಾಡಿದ್ರೆ ಅವರು ಕೂಡ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ SSLC-ಯಲ್ಲಿ ಅಥವಾ PUC-ಯಲ್ಲಿ
ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರೆ, ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಭಾಷೆಯನ್ನ ಅಭ್ಯಾಸಿಸಿದ್ದರೆ ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಅದೇ ಕೆ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್. ಸೊ ಪತ್ರಿಕೆ 2 ಇರ್ತಾವ ಅಂತ ಹೇಳಿದ್ವಲ್ಲ. ಸೊ 2 ಪತ್ರಿಕೆ ಇದಾವೆ. 1ನೇ ಪತ್ರಿಕೆ ಪೇಪರ್ 1 ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತಪ್ಪ ಅಂದ್ರೆ, ಮೊದಲನೇದು ಪೇಪರ್ 1 ಇರುತ್ತೆ. ಪೇಪರ್ 1 ನಲ್ಲಿ 100 ಕ್ವಶನ್ಸ್ ಇರ್ತವೆ, ಅಂದ್ರೆ 100 ಪ್ರಶ್ನೆಗಳು ಇರ್ತವೆ. ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ, 100 ಅಂಕಗಳಿಗೆ ಮಾರ್ಕ್ಸ್ ಇರುತ್ತೆ. ಸೊ ಈ ಪೇಪರ್ 1 ನಲ್ಲಿ ಏನೇನೆಲ್ಲ ಸಿಲೆಬಸ್ ಇರುತ್ತಪ್ಪ ಅಂದ್ರೆ, ಮತ್ತೆ 2 ಅವರ್ ಟೈಮ್ ಇರುತ್ತೆ ಬರೆಯಕ್ಕೆ. 2 ಅವರ್ ಅನ್ನಕ್ಕಿನ 120 ನಿಮಿಷ ಅಂತ ನೆನ್ಪಿಟ್ಕೊಂಡ್ರೆ, ಅವರ್ ಅನ್ನಕ್ಕಿನ 120 ನಿಮಿಷ. 120 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಪೇಪರ್ 1 ನಲ್ಲಿ ಜನರಲ್ ಸ್ಟಡೀಸ್, ಬಟ್ ಆದ್ರೂ ಕೂಡ ಅದ್ರಲ್ಲಿ ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ನೀಟಾಗಿ ನೋಡ್ರಿ. ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ನೆನಪಿಟ್ಕೋಬೇಕು. ಕರೆಂಟ್ ಅಫೈರ್ಸ್ ಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ಕೇಳ್ತಾ ಹೋಗ್ತಾರೆ. ಸೊ ಕರೆಂಟ್ ಅಫೈರ್ಸ್ ಒಂದು ಸಬ್ಜೆಕ್ಟಿನ ಇನ್ನ ಜಾಸ್ತಿ ಓದ್ಬೇಕು ನೀವು. ಸೈನ್ಸ್, ಮೆಂಟಲ್ ಎಬಿಲಿಟಿ, ಎಕನಾಮಿಕ್ಸ್, ಎಕನಾಮಿ, IC, ಹಿಸ್ಟ್ರಿ, ಜಿಯೋಗ್ರಫಿ, ಇದು ಹೆಂಗ್ ಓದ್ತಿರೋ ಹಂಗೆ ಇದು ಕೂಡ ಆ ಸಬ್ಜೆಕ್ಟಿನ ವೇಟೇಜ್ ಇಟ್ಕೊಂಡು ಓದ್ಬೇಕು ಕರೆಂಟ್ ಅಫೇರ್ಸ್. ಯಾಕಂದ್ರೆ ಯೂಶಲಿ ತುಂಬಾ ಜನ ನೋಡಿರ್ತೀವಿ, ಕರೆಂಟ್ ಅಫೇರ್ಸ್ 1 ವಾರ ಇದ್ದಂಗೆ ಓದೋದು, ಇನ್ನೊಂದು 3 ದಿನ ಇದ್ದಂಗೆ ಓದೋದು, ಇನ್ನೊಂದು ತಿಂಗಳು ಇದ್ದಂಗೆ ಓದೋದು ಮಾಡ್ತಾರೆ. ನೆನ್ಪಿಡ್ಕೋಬೇಕು. ಸೊ ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನ, ನೆಕ್ಸ್ಟ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ ಮತ್ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ದೇಶ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ನೆನ್ಪಿಡ್ಕೋಬೇಕು. ಪತ್ರಿಕೆ 1ರಲ್ಲಿ ಇಷ್ಟೆಲ್ಲ ಕುರಿತು ಇರ್ತವೆ. ಮತ್ತೆ ಆಡಳಿತ ಕುರಿತ ವಿಷಯಗಳು ನೋಡಿ, ಇದನ್ನ ಜಾಸ್ತಿ ಪ್ರಶ್ನೆ ಮಾಡಿದ್ದಾರೆ VAO ಎಕ್ಸಾಮ್ ಅಲ್ಲಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಂಸ್ಥೆಗಳು ಮತ್ತೆ ಅದರ ನಿರ್ವಹಣೆ ಹೆಂಗೆ ಅಂತೇಳಿ, ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳು, ಮತ್ತು ಆರ್ಥಿಕ ಅಭಿವೃದ್ಧಿ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಎಕಾಲಜಿ ಮೇಲೆ ಮತ್ತೆ ಟೆಕ್ನಾಲಜಿ ಮೇಲೆ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ 2ನೇ ಪೇಪರ್ ಇದೆ. ಇದು ಇಷ್ಟು ಜನರಲ್ ಸ್ಟಡೀಸ್ 100 ಅಂಕಗಳಿಗಿರುತ್ತೆ. 100 ಕ್ವಶನ್ಸ್ ಕೊಡ್ತಾರೆ. 120 ಮಾರ್ಕ್ಸ್, 120 ಮಿನಿಟ್ಸ್ ಅಲ್ಲಿ 120 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಸಿಲೆಬಸ್ ಏನೋ ಕೊಟ್ಟಿದ್ದಾರೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದ್ರೆ ನೀವೇನ್ ಅನ್ಕೋಬೇಕು, ಅಂಡರ್ ದಿ ಸ್ಕೈ, ಆಕಾಶದ ಕೆಳಗೆ ಯಾವುದೇ ಪ್ರಶ್ನೆಗಳನ್ನ ಅವ್ರು ಕೇಳಿದ್ರು ಕೂಡ ನೀವು ಅದಕ್ಕೆ ಉತ್ತರವನ್ನ ಕೊಡಕ್ಕೆ ಅಥವಾ ಉತ್ತರವನ್ನೇ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಕ್ಕೆ ನೀವು ರೆಡಿ ಇರ್ಬೇಕು, ಸಿದ್ಧತೆಯಲ್ಲಿ ಇರ್ಬೇಕು. ಅಷ್ಟು ಚೆನ್ನಾಗಿ ಸಿದ್ಧತೆಯನ್ನ ಮಾಡ್ಕೋಬೇಕು. ಅಂತರ್ಮಂತ್ರ ಸೆಲೆಕ್ಷನ್ ಲಿಸ್ಟ್ ಬರ್ತಿದೆ. ಇನ್ನು ಪತ್ರಿಕೆ 2 ಅಲ್ಲಿ ಯಾವ್ದಾವ್ದು ಪತ್ರಿಕೆ ಇರುತ್ತಪ್ಪ ಅಂತಂದ್ರೆ, ಸಾಮಾನ್ಯ ಕನ್ನಡದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಇದು ಆಲ್ರೆಡಿ ಸಿಲೆಬಸ್ ಬಿಟ್ಟಿದ್ರು. ಸಾಮಾನ್ಯ ಇಂಗ್ಲಿಷ್ ಕೇಳ್ತಾರೆ, ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಕನ್ನಡ, ಮತ್ತೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಸೊ ಅದು ಕೂಡ ಪೇಪರ್ 2 100 ಪ್ರಶ್ನೆಗಳು ಇರ್ತವೆ, 100 ಅಂಕಗಳು ಇರ್ತವೆ. 2 ಅವರ್ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ 120 ನಿಮಿಷ ಟೈಮ್. ಅಂದ್ರೆ ಪೇಪರ್ 1 100 ಅಂಕಗಳಿಗೆ, ಪೇಪರ್ 2 100 ಅಂಕಗಳಿಗೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಒಂದು ಸೂಚನೆ ಕೊಟ್ಟಿದ್ದಾರೆ ಈ ನೋಟಿಫಿಕೇಶನ್ ಅಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕವನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗುತ್ತಾರೆ ಅಂತ ಕೊಟ್ಟಿದ್ದಾರೆ, ನೆನಪಿಟ್ಕೋಬೇಕು. ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇದ್ರೆ, ಏನಾದ್ರು ನೆಗೆಟಿವ್ ವ್ಯಾಲ್ಯೂಯೇಷನ್, ಏನಾದ್ರು ಮಾರ್ಕ್ಸ್ ಏನಾದ್ರು ನೆಗೆಟಿವ್ ಮಾರ್ಕಿಂಗ್ ಜಾಸ್ತಿ ಮಾಡಿದ್ರೆ ಅಂತ. ಇಲ್ಲ, ಈ ನೋಟಿಫಿಕೇಶನ್ ಅಲ್ಲಿ ಸೊ 0.25 ನೆಗೆಟಿವ್ ಮಾರ್ಕ್ಸ್, ಅಂದ್ರೆ 4 ಪ್ರಶ್ನೆಗಳನ್ನ ನೀವೇನಾದ್ರೂ ತಪ್ಪು ಮಾಡಿದ್ರೆ 1 ಅಂಕಗಳನ್ನ ಕಡಿತಾರೆ. ಸೊ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1/4 ಭಾಗ ಅಂಕಗಳನ್ನ ಕಟ್ ಮಾಡ್ತಾರೆ 1 ತಪ್ಪಿನ ಪ್ರಶ್ನೆಗೆ. ನೆಕ್ಸ್ಟ್ ಷರತ್ತುಗಳು ಕೊಡ್ತಾ ಹೋಗ್ತಾರೆ ಇವರು. ಏನೇನ್ ಷರತ್ತು ಅಂದ್ರೆ, ಇದು ಎಲ್ಲಾ ಎಕ್ಸಾಮ್ಸ್ಗೂ ಕಾಮನ್ ಇರುತ್ತೆ. ಭಾರತೀಯ ನಾಗರಿಕನಾಗಿರ್ಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ, ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ ಪೂರ್ವತೆಯನ್ನು ಪಡೆದ ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಸೊ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಿರ್ಬೇಕು ಅಂತೇಳಿ ಸೊ ಇದೆಲ್ಲ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮೀಸಲಾತಿ, ನಿಮ್ಮ ಮೀಸಲಾತಿ ಅಂದ್ರೆ ನಿಮ್ಮ ಅಭ್ಯರ್ಥಿ ಮೀಸಲಾತಿ ಕೋರಿ. ಸೊ ನೀವು ಯಾವ್ಯಾವ ಮೀಸಲಾತಿ ಅಂಡರ್ ಬರ್ತೀರೋ ಅವನ್ನ ಇದು ಮಾಡ್ಬೇಕು. ಸೊ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಯಾರ್ಯಾರು ಈಗ ಒಳ ಮೀಸಲಾತಿ ಇತ್ತಲ್ಲ, ಒಳ ಮೀಸಲಾತಿದು ಸರ್ಟಿಫಿಕೇಟ್ ಮಾಡಿಸ್ಕೊಂಡೆ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕಕ್ಕೆ. ಓಕೆ, ಸೊ ಅದ್ರದ್ದೇ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದ್ರದ್ದು ನೋಟಿಫಿಕೇಶನ್ ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ನಿಮಗೆ ಸೆಂಡ್ ಮಾಡ್ತೀವಿ. ಓಕೆ, ಆಮೇಲೆ ವಿಡಿಯೋ ಕೊನೆ ಭಾಗದಲ್ಲಿ ಮತ್ತೆ ಯಾರ್ಯಾರಿಗೆ ಬೇಕು ಕಮೆಂಟ್ ಹಾಕ್ರಿ. ಸೊ ಅಪ್ಲಿಕೇಶನ್ ನಿಮಗೆ ಡೈರೆಕ್ಟ್ ಆಗಿ ಸೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್
ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕುರಿತು. ಸೊ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರುತ್ತೆ. ಮೀಸಲಾತಿ ಕುರಿತು ನೆನ್ಪಿಟ್ಕೋಬೇಕು. ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಎರಡು ನಿಮಗೆ ಮೀಸಲಾತಿ ಸಿಗ್ತವೆ. ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಂತಂದ್ರೆ 1ರಿಂದ SSLC ವರೆಗೂ ಗ್ರಾಮೀಣ ಪ್ರದೇಶದಲ್ಲಿ, ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಓದಿದ್ರೆ ನಿಮಗೆ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ದೊರೆಯುತ್ತೆ. ನೀವೇನಾದ್ರೂ 1ರಿಂದ SSLC ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಿಮಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಯ ಮೀಸಲಾತಿ ದೊರೆಯುತ್ತೆ. ಸೊ ಇವೆರಡು ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ನೆನಪಿಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇವೆರಡು ಮೀಸಲಾತಿ ಕೋರ್ಬೇಕು. ಯಾವ್ದಾದ್ರು ಒಂದೇ ಒಂದು ಕ್ಲಾಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ 1ನೇ ಕ್ಲಾಸಿಂದ 9 ವರ್ಷ ಮಟ್ಟ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದೀನಿ, ಗ್ರಾಮೀಣ ಭಾಗದಲ್ಲಿ ಓದಿದೀನಿ, 1 ವರ್ಷ ಮಾತ್ರ ಇಂಗ್ಲಿಷ್ ಮೀಡಿಯಂ ಮತ್ತೆ ಸಿಟಿಯಲ್ಲಿ ಓದಿದೀನಿ ಅಂತಂದ್ರೆ ಈ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳ ಏನ್ ಮೀಸಲಾತಿ ಐತಲ್ಲ ಅದನ್ನ ನೀವು ಕೋರಕ್ಕೆ ಬರಂಗಿಲ್ಲ. ಅಂದ್ರೆ 1ರಿಂದ SSLC ವರೆಗೂ ಕನ್ನಡದ ಮಾಧ್ಯಮದಲ್ಲೇ ಓದಿದ್ರೆ ಮಾತ್ರ ಕನ್ನಡ ಅಭ್ಯರ್ಥಿ ಸಿಗುತ್ತೆ. 1ರಿಂದ SSLC ತನಕನೂ ಎಲ್ಲಾ ತರಗತಿಗಳನ್ನ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲೇ ಕಲ್ತಿದ್ರೆ ಮಾತ್ರ ನಿಮಗೆ ಗ್ರಾಮೀಣ ಪ್ರದೇಶದ ಮೀಸಲಾತಿ ದೊರೆಯುತ್ತೆ. ಓಕೆ, ನೆಕ್ಸ್ಟ್ ಯೋಜನೆ ನಿರಾಶ್ರಿತ ಸರ್ಟಿಫಿಕೇಟ್ ಇದ್ರಿ ಮಾಡಬಹುದು. ಯಾರು ವಿಶೇಷ ಚೇತನ ಅಭ್ಯರ್ಥಿ ಇದಾರಲ್ಲ ಸೊ ಅವರಿಗೂ ಕೂಡ ಸರ್ಟಿಫಿಕೇಟ್ ಇದ್ರೆ ಇದು ಮಾಡಬಹುದು. ಬಟ್ ಒಂದು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಒಂದು ಇದು ಮಾಡಿದ್ದಾರೆ, ಅಂಧತ್ವ ಮತ್ತು ಮಂದದೃಷ್ಟಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವುದಿಲ್ಲ ಅಂತೇಳಿ ಒಂದು ಇದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೆನಪಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್, ಸೊ ಇಷ್ಟು ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿರ್ತಕ್ಕಂಥ ಪ್ರಮುಖ ಸೂಚನೆ. ನೆಕ್ಸ್ಟ್ ಈ ನೋಟಿಫಿಕೇಶನ್ ಕಳಿಸ್ತೀವಿ, ಅದರಲ್ಲಿ ನಿಮಗೆ ಏನೇನ್ ಬೇಕು ಅರ್ಜಿ ಸಲ್ಲಿಸಕಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ಅದರಲ್ಲಿ ಮತ್ತೆ ಡೈಮೆನ್ಷನ್ ಬಿಟ್ಟಿರ್ತಾರೆ. ಪಾಸ್ಪೋರ್ಟ್ ಸೈಜ್ ಫೋಟೋ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ JPG ಫಾರ್ಮೆಟ್ ಅಲ್ಲಿ ಇರ್ಬೇಕು. ಸೈಜು 50 KB ಇಂದ 200 KB ಒಳಗಡೆ ಇರ್ಬೇಕು. ಅಂದ್ರೆ ಅಪ್ಲೋಡ್ ಮಾಡ್ತೀರಲ್ಲ ಸೊ ಆ ಪಾಸ್ಪೋರ್ಟ್ ಫೋಟೋ ಇದು ಎಲ್ಲಾ ಎಕ್ಸಾಮ್ಸ್ಗೂ ಕಾಮನ್ ಇರುತ್ತೆ. ನನ್ನ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಗಳಿಗೆ ಪಡೆದ ಆಯಾ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಎಲ್ಲಾ ವಿಷಯಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಘಟಿಕೋತ್ಸವದ ಪ್ರಮಾಣ ಪತ್ರ PDC. ಅಂದ್ರೆ ಅರ್ಜಿ ಸಲ್ಲಿಸಕ್ಕಿಂತ ಮುಂಚೆಗೆ ನಿಮಗೆ ಆಲ್ರೆಡಿ ಇವು ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡಿರ್ಬೇಕು. ಓಕೆ, ನೆಕ್ಸ್ಟ್ ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಮತ್ತು ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ, ಶಾಲೆ ವರ್ಗಾವಣೆ ಪ್ರಮಾಣ ಪತ್ರ, ಜನ್ಮ ದಿನಾಂಕವನ್ನು ತೋರಿಸುವ ಪ್ರಮಾಣ ಪತ್ರ, ಇವೆಲ್ಲ ಸ್ಕ್ಯಾನಿಂಗ್ಗಳು ಕೇಳ್ತಾರೆ. ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಒಂದ್ ವೇಳೆ ನೀವೇನಾದ್ರೂ ಗ್ರಾಮೀಣದಲ್ಲಿ ಓದಿದ್ರೆ ಅದನ್ನ ನೀವು ಮತ್ತೆ ಹೋಗಿ ಶಾಲೆಯಲ್ಲಿ ಬರ್ಸ್ಕೊಂಡ್ ಬರ್ಬೇಕು. ಯಾರೆಲ್ಲ ಬರ್ಸ್ಕೊಂಡ್ ಬಂದಿಲ್ಲ ಇನ್ನ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಮೀಸಲಾತಿ ಬಂತಂದ್ರೆ ಶಾಲೆಯಲ್ಲಿ ಹೋಗಿ ಅದು ಮತ್ತೆ ಗ್ರಾಮೀಣ ಅಭ್ಯರ್ಥಿ ಪತ್ರ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಪತ್ರ ನೀವು ಅಂಗಡಿಯಲ್ಲಿ ತಗೊಂಡೋಗಿ ಅದನ್ನ ಫಿಲ್ಅಪ್ ಮಾಡಿಸ್ಕೊಂಡು ಸೊ ಬರ್ಕೊಂಬಂದು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಕನ್ನಡ ಮಾಧ್ಯಮ ಗ್ರಾಮೀಣ ಯಾರ್ದಿದನೋ ಅದು ಮೀಸಲಾತಿ ಕೋರಿದ್ದಲ್ಲಿ ಸೊ ಆ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ, ನೆನಪಿಟ್ಕೋಬೇಕು. ಸೊ ಇದು ಸೂಚನೆ, ಇಷ್ಟು ನಿಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ವಿಶೇಷ ಸೂಚನೆಗಳು, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇಟ್ಕೋಬೇಕು. ಮತ್ತೆ ಶುಲ್ಕ ಪಾವತಿಯ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳತಕ್ಕದ್ದು. ನೆನಪಿಟ್ಕೊ, ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಅಂತಂದ್ರೆ ಒಂದು ವೇಳೆ ನೀವು ಸೆಲೆಕ್ಷನ್ ಆದ್ರೆ ನಿಮ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಬರೋವರೆಗೂ ಕೂಡ ಅದನ್ನ ಹಂಗೆ ಇಟ್ಕೋಬೇಕು. ನೆಕ್ಸ್ಟ್, ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಲ್ಲಿ ಅರ್ಜಿಯ ಪ್ರತಿಯನ್ನ ನೀಡಲಾಗುವುದಿಲ್ಲ. ಮತ್ತದ ಅರ್ಜಿಯ ಪ್ರತಿಯನ್ನ ಅವರು ವಾಪಸ್ ನಿಮಗೆ ನೀಡಲ್ಲ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸಲಾಗುವ ಅರ್ಜಿಯಲ್ಲಿ ಯಾವುದೇ ಹಂತದಲ್ಲಿ ಅಥವಾ ಯಾವುದೇ ರೀತಿಯ ತಿದ್ದುಪಡಿಯನ್ನು ಮಾಡುವಂತ ಕೋರಿದ್ದಲ್ಲಿ ಸದರಿ ಮನವಿಯನ್ನ ಪುರಸ್ಕರಿಸಲಾಗುವುದಿಲ್ಲ. ನೀವು ಮತ್ತೆ ಏನಾದ್ರೂ ತಪ್ಪಾಗಿ ಅರ್ಜಿ ಸಲ್ಲಿಸಿ ಕರೆಕ್ಷನ್ಸ್ಗೆ ಏನಾದ್ರು ಇದು ಮಾಡಿದ್ರೆ, ಇಂಡಿವಿಜುವಲ್ ಆಗಿ ಏನಾದ್ರು ವೈಯಕ್ತಿಕವಾಗಿ ತಪ್ಪು ಏನಾದ್ರು ನೀವು ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಪ್ರಾಧಿಕಾರ ಮತ್ತೆ ಅಂತವ್ ಯಾವುದನ್ನ ಪುರಸ್ಕಾರ ಮಾಡೋದಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ನೀಟಾಗಿ. ಈಗಾಗಲೇ ಸೇವೆಯಲ್ಲಿರುವ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರು ನೇಮಕಾತಿ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ನಿರಪೇಕ್ಷ ಪ್ರಮಾಣ ಪತ್ರ, ಅನುಮತಿಯನ್ನು, ಸೇವಾ ಪ್ರಮಾಣ ಪತ್ರವನ್ನ ಪಡೆದಿಟ್ಟುಕೊಂಡು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು. ಸುಳ್ಳು ಮಾಹಿತಿಯನ್ನು ನಮೂದಿಸಿದಲ್ಲಿ ಅವರನ್ನ ಅನರ್ಹಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಯಾರ್ಯಾರು ಆಲ್ರೆಡಿ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳ ಆಯ್ಕೆಯಾದ ಪಕ್ಷದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನೀಡುವ ಮೊಬೈಲ್ ಸಂಖ್ಯೆ, ಇಮೇಲ್ ಅಂತಿಮವಾಗಿದ್ದು ಎಲ್ಲಾ ಮಾಹಿತಿಗಳನ್ನ ಅದೇ ಮೊಬೈಲ್ ಸಂಖ್ಯೆ ಇಮೇಲ್ಗಳಿಗೆ ಕಳುಹಿಸಿಕೊಡಲಾಗುವುದು. ನಂತರದಲ್ಲಿ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳನ್ನ ಪರಿಗಣಿಸಲಾಗುವುದಿಲ್ಲ. ನೀವು ಯಾವುದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ರಿಜಿಸ್ಟರ್ ಮಾಡಿರ್ತಿರೋ ಇಮೇಲ್ ID ಮತ್ತೆ
ಫೋನ್ ನಂಬರು. ಸೊ ನಿಮ್ದು ರೆಕ್ರೂಟ್ಮೆಂಟ್ ಮುಗಿಯೋವರೆಗೂ ಮತ್ತೆ ಆಲ್ ಟಿಕೆಟ್ ಡೌನ್ಲೋಡ್ಗೆ ಅದಕ್ಕೆ ಇದು ಮೆಸೇಜ್ ಕಳಿಸ್ತಾರೆ, ಅಥವಾ ಅಪ್ಲಿಕೇಶನ್ ಸಕ್ಸಸ್ ಆದ್ರೂ ಕೂಡ ಅದಕ್ಕೆ ಮೆಸೇಜ್ ಕಳಿಸ್ತಾರೆ. ನೆಕ್ಸ್ಟ್ ನೀವು ಸೆಲೆಕ್ಷನ್ ಆದ್ರೂ ಕೂಡ ಅದಕ್ಕೆ ಮೆಸೇಜ್ ಬರುತ್ತೆ. ಹಂಗಾಗಿ ಕೊಡಬೇಕಾದ್ರೆ ದಯವಿಟ್ಟು ನಿಮ್ಮ ಒರಿಜಿನಲ್ ನಂಬರ್, ಒರಿಜಿನಲ್ ಐಡಿ ಯಾವ್ದಿರುತ್ತೋ ಇಮೇಲ್ ಐಡಿ ಅದನ್ನೇ ಕೊಡತಕ್ಕದ್ದು. ಒಂದ್ ವೇಳೆ ಇಮೇಲ್ ಐಡಿ ಇರಲಿದ್ರೆ ಕ್ರಿಯೇಟ್ ಮಾಡ್ಕೊಡ್ರಿ, ಅಥವಾ ಮೊಬೈಲ್ ಇನ್ನ ಸಿಮ್ ಯಾರು ತಗೊಂಡಿಲ್ಲ ನಿಮ್ಮ ಹೆಸರಿಗೆ ಒಂದು ಸಿಮ್ ತಗೊಂಡು ನಿಮ್ಮ ಜೋಪಾನದಲ್ಲಿ ಇಟ್ಕೊಡ್ರಿ. ಓಕೆ. ನೆಕ್ಸ್ಟ್, ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯು ಪರೀಕ್ಷೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಫಲಿತಾಂಶ ಪ್ರಕಟವಾದ ಪಕ್ಷದಲ್ಲಿ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ. ಅಂದ್ರೆ ವಿದ್ಯೆಗೆ ಇದಕ್ಕೆ ನಿಗದಿಪಡಿಸಿದಾರಲ್ಲ, ಏನ್ ನಿಗದಿಪಡಿಸಿದ್ರೆ ಮಿನಿಮಮ್ PUC ನಿಗದಿಪಡಿಸಿರಲ್ಲ, ವಿದ್ಯಾರ್ಥಿಗೆ ಪರೀಕ್ಷೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ, ಅಂದ್ರೆ ನಿಮ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ್ಮೇಲೆ ನಾನು PUC ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತೀನಿ ಅಂತ ಅಂದ್ರೆ ಕೇಳಲ್ಲ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ, ಅಂದ್ರೆ ನಾಳೆ ಲಾಸ್ಟ್ ಡೇಟ್ ಅಂತ ಇವತ್ತು ಕೂಡ ನಿಮ್ದು ಸರ್ಟಿಫಿಕೇಟ್ ಬಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ರು. ಓಕೆ. ನೆಕ್ಸ್ಟ್, ಅಭ್ಯರ್ಥಿಗಳು ಸಲ್ಲಿಸುವ ವಿದ್ಯಾರ್ಥಿಯ ಪ್ರಮಾಣ ಪತ್ರ ಇನ್ನಿತರ ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲಗಳು ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಸ್ಥರು ಗೊಂದಲ ನಿವಾರಣೆ ಮಾಡುವವರೆಗೂ ಅವರ ಆಯ್ಕೆಯನ್ನ ಅಂತಿಮಗೊಳಿಸುವುದಿಲ್ಲ. ಇದು ಎಲ್ಲ ಇದರಲ್ಲೂ ಕೇಳಿರ್ತಾರೆ. ನೆಕ್ಸ್ಟ್, ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ವೆಬ್ಸೈಟ್ ಅಲ್ಲಿ ನೀಡಿರುವ ವಿವರಣೆ, ಪ್ರಕಟಣೆ, ಸೂಚನೆಯನ್ನು ವಿಧಾನವನ್ನು ತಿಳಿದುಕೊಳ್ಳುವುದು ಮತ್ತು ಹಾಗೂ ಅರ್ಜಿಯಲ್ಲಿ ಘೋಷಿಸಿರುವ ಮಾಹಿತಿಗಳು ಅಂತಿಮವಾಗಿದ್ದು ಹೆಚ್ಚಿನ ದಾಖಲೆಗಳ ಸಲ್ಲಿಕೆಗೆ ಅವಕಾಶವಿರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ನೆನ್ಪಿಡ್ಕೋಬೇಕು, ಯಾವುದೇ ಒಂದು ರೆಕ್ರೂಟ್ಮೆಂಟ್ ಆಗಿರುತ್ತೆ ಅಂತ ಅಂದಕ್ಕೆ ಎಲ್ಲಾದ್ರೂ ಒಂದು ನ್ಯೂಸ್ ಅಲ್ಲಿ ಕೇಳಿರ್ತೀವಿ, ಅಥವಾ ನಾವಾರು ಹೇಳಿರ್ತೀವಿ, ಅಥವಾ ಬೇರೆ ಯಾರಿಂದಾರು ಇನ್ಫಾರ್ಮೇಶನ್ ಕೇಳಿರ್ತಾರೆ, ಸಡನ್ ಹೋಗಿ ಸೈಬರ್ ಸೆಂಟರ್ಗೆ ತಗೊಳ್ರಿ ಸರ್ ಇದನ್ನ ಹಾಕ್ರಿ ಅಂತ ಕೊಡಬಾರ್ದು. ಫಸ್ಟ್ ಯಾವ ಹುದ್ದೆ, ಈ VAO ಹುದ್ದೆ ಯಾರು ಕರೆದಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಕರೆದಿದ್ದಾರೆ, ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅದರಲ್ಲಂತೂ ಕೊಡ್ಲೇಬೇಕು. ಮತ್ತೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಸೊ ಅಟ್ಲೀಸ್ಟ್ ಅದನ್ನ ನೋಡ್ಬೇಕು ನೀವು. ಅವರು ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿರ್ತಾರೆ ಅವ್ರ ಪೇಜ್ ಅಲ್ಲಿ, KA ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನಂತಂದ್ರೆ ಅದ್ರದ್ದು ಡೀಟೇಲ್ ಈಗ ಏನ್ ತೋರಿಸ್ತಾ ಇದೀವಲ್ಲ ಇವನ್ನೆಲ್ಲ ಅದರಲ್ಲಿ ಡೀಟೇಲ್ ಆಗಿ ಹಾಕಿರ್ತಾರೆ. ಎಷ್ಟೋ ಜನ ಈ ಅಫಿಷಿಯಲ್ ನೋಟಿಫಿಕೇಶನ್ ನೋಡಲ್ಲ. ಓಕೆ. ಸೊ ನೀವು ಆಲ್ರೆಡಿ ಅಧಿಕಾರಿ ಆಗಾರ ಅಂತಂದ್ರೆ ಇಷ್ಟು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಇರ್ಲೇಬೇಕು. ಓಕೆ. ಸೊ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ, ಇದನ್ನ ನೆನ್ಪಿಟ್ಕೊಡ್ರಿ. 08023460460 ಅಂದ್ರೆ 10 ಗಂಟೆಯಿಂದ 6 ಗಂಟೆವರೆಗೂ ಇದು ನಿಮ್ಮ ಕರೆಯನ್ನು ಸ್ವೀಕರಿಸಕ್ಕೆ ಲಭ್ಯ ಇರುತ್ತೆ. ಇದು KA ವೆಬ್ಸೈಟ್ ಇಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದು ಇದು ಹೆಲ್ಪ್ ಲೈನ್ ನಂಬರ್. ಸೊ ನೀವು ಕಾಲ್ ಮಾಡ್ರಿ, ಕಾಲ್ ಮಾಡಿದಾಗ ಅವರು ಒಂದ್ ವೇಳೆ ವೇಟಿಂಗ್ ಅಲ್ಲಿ ಇದ್ರೆ ಅದ್ರಲ್ಲಿ ಕಾಲ್ಗಳು ವೇಟಿಂಗ್ ಅಲ್ಲಿ ಇರೋ ನಿಮ್ದು ಇಷ್ಟನೇ ಕಾಲ್ ಅಂತ ಹೇಳ್ತಾರೆ. ಸೊ ಅದು ನಿಮ್ಮ ಬೇರೆ ಸಮಸ್ಯೆ ಇದ್ರೆ ಈ ನಂಬರ್ಗೆ ನೀವು ಕರೆಯನ್ನ ಮಾಡ್ಬೋದು. ಓಕೆ. ಸೊ ಇದನ್ನೇ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು VAO ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಸಂಕ್ಷಿಪ್ತ ವಿವರಣೆ. ಸೊ ಎಲ್ಲ ಡೌಟ್ಸ್ ಕ್ಲಿಯರ್ ಆದ್ವು ಅನ್ಕೊಂತೀನಿ. ಇದ್ರ ಮೇಲೂ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮ ಆಫೀಸ್ ಸಂಖ್ಯೆ 96323832 ಮತ್ತೆ 96. ಸೊ ಇದು ನಮ್ಮ ಆಫೀಸ್ ಸಂಖ್ಯೆ ಆಗಿರುತ್ತೆ. ಸೊ ಇದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಸಂಪರ್ಕ ಮಾಡಿ ಏನಾದ್ರೂ ಗೊಂದಲವಿದ್ದಲ್ಲಿ ಬಗೆಹರಿಸಿಕೊಳ್ಳಬಹುದು. ಮತ್ತೆ ಎರಡನೇದಾಗಿ ಇದರ ಅಷ್ಟು ಸಿಲೆಬಸ್ಸು ಸೈನ್ಸ್ ಗುರು ಆ್ಯಪ್ ಅಲ್ಲಿ ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಲಭ್ಯ ಇರುತ್ತೆ. ಸೈನ್ಸ್ ಗುರು ಆ್ಯಪ್ ಈಗಾಗಲೇ ತುಂಬಾ ಜನ ನೋಡಿರ್ತೀರಾ. ಸೈನ್ಸ್ ಗುರು ಆ್ಯಪ್ ಅಲ್ಲಿ ಲಭ್ಯವಿರುತ್ತೆ. ಇದು ಪ್ಲೇಸ್ಟೋರ್ ಅಲ್ಲಿ ಲಭ್ಯ ಇದೆ. ಸೊ ಇಷ್ಟು ಇದ್ರದ್ದು ಸೆಲೆಕ್ಷನ್ ಆಗೋದು ಹೆಂಗೆ ಏನಂತೇಳಿ ಡೀಟೇಲ್ ಅದ್ರಲ್ಲಿ ಲಭ್ಯ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಭ್ಯರ್ಥಿಗಳು ನಿಮ್ಮ ಸೆಲೆಕ್ಷನ್ ಅನ್ನ ಖಾತರಿಪಡಿಸಿಕೊಳ್ಳಬಹುದು. ಓಕೆ. ಸೊ ಯಾವುದೇ ಆಗಲಿ ಸೆಲೆಕ್ಷನ್ ಆಗ್ಬೇಕಪ್ಪ ಅಂತಂದ್ರೆ ಚೆನ್ನಾಗಿ ಎಫರ್ಟ್ ಹಾಕ್ಬೇಕು. ಸೊ ಯಾರು ಇಷ್ಟು ದಿನ ಹೆಂಗ್ ಓದ್ತು ಅನ್ನೋದು ಗೊತ್ತಿಲ್ಲ, ಬಟ್ ಹಳೇದೆಲ್ಲ ಮುಗಿದಿತ್ತು, ಇವತ್ತಿಂದ ಹೊಸ ದಿನ. ಇವತ್ತು ಎಫರ್ಟ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಮನುಷ್ಯನ ಕೈಲಿ ಇಂಪಾಸಿಬಲ್ ಅನ್ನೋದು ಯಾವುದಿಲ್ಲ. ಇವು ಎಲ್ಲ ಜಾಬ್ಗಳು ಕ್ರಿಯೇಟ್ ಮಾಡಿರೋದು ಅಥವಾ ಒಳ್ಳೆ ಉನ್ನತ ಈ IAS ಅಂತ ಉನ್ನತ ಹುದ್ದೆಯಲ್ಲಿ ಇರೋದು, ಅಂತ ಉನ್ನತ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡೋದು, ಇದೆಲ್ಲ ಕೂಡ ಮನುಷ್ಯ ಮಾಡ್ತಾ ಇರೋದಲ್ವಾ. ಸೊ ಮನುಷ್ಯನ ಬುದ್ಧಿಶಕ್ತಿಗೆ ಮಿಗಿಲಾಗಿ ಯಾವುದಿಲ್ಲ. ನೀವು ಇವತ್ತು ಮನಸ್ಸು ಮಾಡಿದ್ರು ಕೂಡ ಏನ್ ಬೇಕಾದ್ರೂ ಆಗ್ಬೋದು. ಅದು ನಿಮ್ಮ ಒಂದು ಇಚ್ಛಾಶಕ್ತಿಯ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಂತಿರುತ್ತೆ. ನಾಳೆ ಹಣೆ ಬರಹ ಯಾರೂ ಬರ್ದಿಲ್ಲ, ಅಥವಾ ಯಾರು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಬಹಳ ಚೆನ್ನಾಗಿ
ಓದ್ತಾ ಇರ್ಬೋದು, ಅವರಿಗೂ ಕಂಪೇರ್ ಮಾಡಕ್ಕೆ ಹೋಗ್ಬಿಡ್ರಿ. ಅಥವಾ ನಿಮಗೆ ಯಾರು ಚೆನ್ನಾಗಿ ಓದಲ್ಲ ಅನ್ಕಂತಾರ ಅವರಿಗೂ ಕಂಪೇರ್ ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಾಳೆ ದಿನ ಇವತ್ತೇ ಹೇಳುವಷ್ಟು ಯಾರು ಕಾಲಜ್ಞಾನಿಗಳು ಇಡೀ ಪ್ರಪಂಚದಲ್ಲಿ ಯಾರಿಲ್ಲ. ನಿಮ್ಮ ಭವಿಷ್ಯ, ನಾಳೆ ಭವಿಷ್ಯವನ್ನ ನೀವೇ ಡಿಸೈಡ್ ಮಾಡ್ಬೇಕು, ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಹಣೆಯಲ್ಲಿ ಬರ್ದಿದ್ರೆ ಯಾರು ತಪ್ಸಕ್ಕಾಗಲ್ಲ ಅಂತಾರಲ್ಲ, ಹಂಗೆ ನೀವು ಕಷ್ಟಪಟ್ಟು ಹಣೆಯಲ್ಲಿ ಬರೀಬೇಕು, ಅದನ್ನ ಯಾರು ತಪ್ಸಕ್ಕಾಗಲ್ಲ. ಸೊ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ರಿ, ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.